ಯಾಕಂದ್ರೆ ನಮ್ಗೆ ಇನ್ನು ಅವರು ಇಂಥ ಈ ಅಧಿಕಾರಿ ಇಂಥ ಮುಖ್ಯಮಂತ್ರಿ ನಮಗೆ ಸಿಗಲ್ಲ, ಸರಿ ಸಿಗಲ್ಲ. ಅವ್ರ ಕ್ಷೇತ್ರ ಆಗಿರೋದ್ರಿಂದ ನಮ್ಗೆ ದಯವಿಟ್ಟು ಇದನ್ನ ಮಾಡಿಕೊಟ್ರೆ ನಮ್ಗೆ ಊರೇ ಶಿಫ್ಟ್ ಮಾಡ್ಬೇಕಂದ್ರೆ 40 ಎಕರೆ ಬೇಕು. ಒಟ್ಟಿಗೆ 40 ಎಕರೆ ಮಾಡ್ಕೊಡಿ. ನಮ್ಮ ಗ್ರಾಮ ಯಾಕಂದ್ರೆ ನಾವು ಭಾಳ ಅಭಿಮಾನ ಇಟ್ಕೊಂಡಿದ್ದಾರೆ ನಮ್ಮ ಗ್ರಾಮ ಅವಾಗ್ಲಿಂದ ಅಷ್ಟೇ. ಅವರು ಏನು ಸರ್, ಯಾಕಂದ್ರೆ ಪ್ರತಿ ಸಾರಿನೂ ಇದೇ ಒಂದು ಪ್ರತಿ ವರ್ಷ ಪ್ರಾಬ್ಲಮ್. ಬರ್ತೀವಿ ಹೋಗ್ತೀವಿ, ಪರ್ಮನೆಂಟ್ ಆಗಿ 2018 ತನಕ ಸುಮಾರು 3 ವರ್ಷ ಬಂದಿಲ್ಲ. ನಾವೇ ನೋಡೇ ಲಾಸ್ಟ್ ಟೈಮ್ ಹೇಳಿದ್ರಲ್ಲ ಸರ್, ನಮ್ಮ ಲಾಸ್ಟ್ ಟೈಮ್ ನಾವು ಅಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಕೇಳ್ತಿರೋ ಸರ್, ಬಂದಂಥ ಗೌರ್ಮೆಂಟ್ ಲ್ಯಾಂಡ್ ಇದ್ರೆ ಇದೆಯಾ? ಗೌರ್ಮೆಂಟ್ ಲ್ಯಾಂಡ್ 122 ಸರ್ವೆ ನಂಬರು. ಕಾಲ್ ಭಾಗ ಬಂದ್ಬಿಟ್ಟು ಒಂದು 3 ದಿನ ಇತ್ತು ಮೇಲೆ ಎಣ್ಣೆ ಹಾಕಿರ್ಬೇಕು. ಎಣ್ಣೆ ಹಾಕಿ ಬಂದಿತ್ತು. ಒಳ್ಳೇದು. 80,000 ಕ್ಯೂಸೆಕ್ಸ್ ಬಂದಿದೆ. 2018-19 ಕೂಡ ಇಷ್ಟೇ ಬಂದಿದೆ. 46 ಮನೆಗಳಿಗೆ ವಾಟರ್ ಬಾಗಿಲೊಳಕ್ಕೆ ಟಚ್ ಆಗಿ ಪುನಃ ಅದು ವಾಪಸ್ಸು ಕಡಿಮೆ ಆಗ ಇಲ್ಲಿ ಬಂದಿದೆ. ಒಳಗೆ 2 ದಿನ ಹೋದಾಗ ರಿಟರ್ನ್ ಆಗಿದೆ. ಒಂದು 3 ಹಸುಗಳು ಸತ್ತೋಗಿದೆ, ಒಬ್ಬ ಮನುಷ್ಯ ಸತ್ತೋಗಿದೆ ಈ ಪ್ರವಾಹದಿಂದ. 3 ಹಸುಗಳು, ಒಬ್ಬ ವ್ಯಕ್ತಿ ಮೃತತ್ವವಾಗಿ ಬಡದಾಗಿದ್ದಾರೆ. ಅದಕ್ಕೆ ನನಗೆ ಮತ್ತು ನಮ್ಮ ಯತೀಂದ್ರವರು ಕಳಿಸಿ, ನಮ್ಮ ಎಲ್ಲ DC, SP, ಚೀಫ್ ಸೆಕ್ರೆಟರಿ ಅವರು, ಚೀಫ್ ಇಂಜಿನಿಯರು ಎಲ್ಲರನ್ನೂ ಕಳಿಸಿದ್ದಾರೆ. ನಾವೆಲ್ಲ ನಿಂತು ನಿಮಗೆ ತೊಂದರೆ ಅನಾನುಕೂಲ ಆಗಿರುತ್ತೆ ಕ್ರಮ ತಗೋತೀವಿ. ನೀವು ಇಲ್ಲಿ ಇರೋಕ್ಕಾಗಲ್ಲ ಅಂದರೆ 100 ಜನ ಅವರು ಸ್ಥಳಾಂತರ ಮಾಡಲಿಕ್ಕೆ ಏನು ಮಾಡಬೇಕು ಅಂತೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಜಾಗ ಎಲ್ಲಿದೆ ಸರ್ಕಾರದ್ದು ನೋಡಿ ಅಂತ ಹೇಳಿದ್ವಿ. ನಾವೆಲ್ಲನೂ ಪರಿಶೀಲನೆ ಮಾಡಿ ಕೂಲಂಕುಷವಾಗಿ ನಂತರ ಕ್ರಮ ತಗೋತೀವಿ. ನೀವೇನು ಊಟ ತಿಂಡಿ ಬಟ್ಟೆಗೆ ಏನು ಯೋಚನೆ ಮಾಡ್ತೇನೆ ಮತ್ತು ಪ್ರವಾಹದಿಂದ ಏನಪ್ಪ ನಮ್ಮ ಗತಿ ಹೀಗಾಯ್ತು ಅಂತ ಕಂಗಾಲಾಗ್ತೇನೆ. ಧೈರ್ಯವಾಗಿದೆ, ಸರ್ಕಾರ ನಿಮ್ಮ ಪರ ಇದೆ.